ಈ ದೋಬಿಯ ಘಾಟಿಂದ ಭಾಷಂ ಸರ್ಕಲ್ ಹೋಗೋ ಕಡೆಗೆ ಈ ಕಾರ್ನರ್ ಇದೆ ಗೊತ್ತಾ, ಇದೇ ಮಜಾ ರೀ. ಈ ಕಾರ್ನರ್ಗೆ ಬಂದ್ಬಿಟ್ರೆ ಈ ವ್ಯಾಲೆಂಟೈನ್ ಅವರು ಮಾರ್ಕ್ ವಿಶ್ ಎಲ್ಲ ಮೈ ಮೇಲೆ ಬಂದ್ಬಿಡ್ತಾರೆ. ಚೆನ್ನಾಗಿದೆ ಕಾರ್ನರ್, ಬಟ್ ಕೇರ್ಫುಲ್ ಆಗಿರ್ಬೇಕು. ಈ ರೋಡಲ್ಲಿ ಈ ಡಿವೈಡರ್ ಇರಲ್ಲ, ಈ ಡಬಲ್ ಪಟ್ಟಿ ಇರುತ್ತೆ ಗೊತ್ತಾ. ಡಬಲ್ ಪಟ್ಟಿ ಏನ್ ಸೂಚಿಸುತ್ತೆ ಅಂತಂದ್ರೆ, ಈ ರೋಡಲ್ಲಿ ಇನ್ ಪರ್ಟಿಕ್ಯುಲರ್ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಗಾಡಿನ ಓವರ್ಟೇಕ್ ಮಾಡಬೇಡಿ, ಇಟ್ಸ್ ನಾಟ್ ಸೇಫ್ ಅಂತ ಅದು ಸೂಚಿಸುತ್ತೆ. ನೋಡಿರ್ಬೇಕು ನೀವು, ಡಿವೈಡರ್ಗಳು ಒಂದು ಸಿಂಗಲ್ ಪಟ್ಟಿ ಇರುತ್ತೆ, ಡಿವೈಡರ್ ಇರುತ್ತೆ, ಕೆಲವು ಕಡೆ ಈ ಥರ ಡಬಲ್ ಪಟ್ಟಿ ಇರುತ್ತೆ. ಆದರೆ ನಮ್ಮ ಜನಗೆ ಅದು ಗೊತ್ತಾಗಲ್ಲ, ರೋಡಲ್ಲಿ ಓವರ್ಟೇಕ್ ಮಾಡ್ಕೊಂಡು ಒದ್ದಾಡ್ತಿರ್ತಾರೆ. ಬಾರೋಣ ಬಂದ್ಬಿಡೋಣ ಎದೆ ಮೇಲೆ. ಅಲ್ಲ ಏನು ಗೊತ್ತಾ, ಇಂಡಿಕೇಟರ್ ಹಾಕಿದ ತಕ್ಷಣ ನಾವು ಹೆಂಗ್ ಬೇಕಾದ್ರೆ ಎಳ್ದು ಬಿಡು, ಯಾಕಂದ್ರೆ ಇಂಡಿಕೇಟರ್ ಹಾಕಿದೀವಲ್ಲ. ಹಂಗಲ್ಲ ಗುರು, ಇಂಡಿಕೇಟರ್ ಹಾಕೊಂಡು ನೀನು ನೋಡ್ಕೊಂಡು ಎಳ್ದಾಡ್ಬೇಕು ಗಾಡಿನ. ಈ ಗಾಡೀಲಿ ಮುಂದೆ ಹೆವಿ ವೆಯ್ಟ್ ಆಯ್ತು ಅನ್ಸುತ್ತೆ. ಫಸ್ಟು ಈ ನಕಲ್ ಗಾರ್ಡ್ಸ್ನ ರಿಮೂವ್ ಮಾಡಿಸ್ಬೇಕು, ಇದನ್ನ ಬೇರೆ ಹಾಕ್ಸ್ಬೇಕು, ಯಾವ್ದಾರ ಡಬಲ್ ಬಬಲ್ ಹಾಕ್ಸ್ಬೇಕು. ಟೈಮೇ ಇಲ್ಲ ಅಂದ್ರು ಏನ್ ಮಾಡ. ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೆ ಪಕ್ಕಾ 4:20. ಇಲ್ಲಿ ಮುಂದೆ ಒಂದು ಇದಿದೆ, ಮೆಜೆಸ್ಟಿಕ್ ಕಡೆಗೆ ರಾಜೀವ್ ಗಾಂಧಿ ಸಿಗ್ನಲ್ ರಹಿತ ಸಿಗ್ನಲ್ ಮುಕ್ತ ಅಷ್ಟಪದ ಕಾರಿಡಾರ್ ಅಂತೆ. ಬಸ್ ಡ್ರೈವರ್ಗಳು ಇದ್ರೆ ಅವನಿಗೆ ಗೊತ್ತಿಲ್ಲ ಯಾವ ಕಡೆಗೆ ಹೋಗ್ಬೇಕು ಅಂತ. ನೀನ್ ಜನಾನೆಲ್ಲಿ ಕರ್ಕೊಂಬೈತನ್ ಗುರು. 8 ಲೈನು ಮಾಡಿದ್ಮೇಲೆ ಒಂದ್ ಸ್ವಲ್ಪ ಪರವಾಗಿಲ್ಲ ಗುರು. ಅವ್ರು ಹೇಳ್ದಂಗೆ ಟ್ರಾಫಿಕ್ ಫ್ರೀ ಏನಿಲ್ಲ, ಬಟ್ ಓಕೆ. ಅಲ್ಲ, ಅಂಡರ್ ಪಾಸ್ ಫುಲ್ ಟ್ರಾಫಿಕ್ ಫ್ರೀ ರೋಡ್ ಅಂತ ಅಂದ್ಬಿಟ್ಟು ಸಿಗ್ನಲ್ ಅಂದ್ಬಿಟ್ಟವ್ರೆ. ಅದಾಗಿದ ತಕ್ಷಣ ಟ್ರಾಫಿಕ್ಕು. ನನ್ನ ಹೆಲ್ಮೆಟ್ಗೆ ಹೋಗಿ ಫಸ್ಟು ಪಿನ್ ಲಾಕ್ ಇನ್ಸ್ಟಾಲ್ ಮಾಡಬೇಕು. ಮಾನ್ಸೂನ್ ಸ್ಟಾರ್ಟ್ ಆಯ್ತಲ್ಲ, ಫಾಗು ಹೆವಿ ಫಾರ್ಮ್ ಆಗ್ತಿದೆ ಅಲ್ಲಿ, ನನಗೇನು ಕಾಣಿಸ್ತಾ ಇಲ್ಲ. ವೈಸರ್ ಎತ್ಕೊಂಡು ಓಡಿಸಿದ್ರೆ ನೆನ್ನೆ ಮಳೆ ಬಂದು ರೋಡಲ್ಲಿ ಬಿದ್ದಿರೋ ಮಣ್ಣೆಲ್ಲ ನನ್ನ ಕಣ್ಣಲ್ಲಿರುತ್ತೆ. ನೋಡು, ಈ ಬಸ್ ಏನು ಕೆಲಸ, ಈ ಕಡೆ ಒಂದು ಇಂಡಿಕೇಟರ್ ಹಾಕಲ್ಲ ಗುರು, ಅದೇ ಬೇಜಾರು. ಇಂಡಿಕೇಟರ್ ಆದ್ರೂ ಹಾಕಿದ್ರೆ ಹಿಂದೆ ಬರೋದಕ್ಕೆ ಗೊತ್ತಾಗ್ಬಿಡುತ್ತೆ, ಇವನು ರೈಟ್ಗೆ ಎಳಿತಾನು ಲೆಫ್ಟ್ಗೆ ಎಳಿತಾನು, ಹುಷಾರಾಗಿರ್ಬೇಕು ಅಂತ. ಸ್ಟ್ರೈಟ್ ಹೋಗ್ಬಿಟ್ರೆ ಫುಲ್ ಹತ್ರ ಆಗುತ್ತೆ. ಇದು ಕಬ್ಬನ್ ಪಾರ್ಕ್ ಒಳಗಡೆ ಬೆಳಿಗ್ಗೆ ಹೊತ್ತು ಬ್ಲಾಕ್ ಮಾಡ್ಬಿಡ್ತಾರೆ, ವಾಕಿಂಗ್ ಹೋಗ್ಬೇಕಲ್ಲ, ಅದಕ್ಕೆ ಅವರು ಬ್ಲಾಕ್ ಮಾಡೋ ಕಾರಣಕ್ಕೆ ನಾನು ಈ ಕಡೆ ಸುತ್ತ ಹಾಕೊಂಡು ಹೋಗ್ಬೇಕು. ಯಾವ್ದು ಗುರುದು CB300F ಹೊಂಡದ ಗಾಡಿಗಳು ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿರುತ್ತೆ ಅವರು. ಬಟ್ ಈ 300cc ಗಾಡಿ ಥರ ಕಾಣಿಸೋದೇ ಇಲ್ಲ ಅವರು, ಯಾವುದೋ 150 FZ ಇದ್ದಂಗೆ ಐತೆ. ಏನ್ ಗೊತ್ತಾ, ಇಂಜಿನ್ ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ನಮ್ಮ ಮನೇಲಿ ಮದ್ವೆ ಗಂಡ ಗದೆ ಇಲ್ಲ ಅಂತಾರೆ. ಆಲ್ವೇಸ್ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್, ಅವ್ರಿಗೇನ್ ಬೇಕೋ. ನಂಗೆ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಒಳ್ಳೆ ಇಂಜಿನ್ ಇರ್ಬೇಕು ಗಾಡೀಲಿ. ನಮ್ದು ಹಂಗೆಲ್ಲ ಇಲ್ಲ ಗುರು, ಪರ್ಫಾರ್ಮೆನ್ಸ್ ಇಲ್ಲ ಅಂತಂದ್ರೆ ಗಾಡಿ ಸಿಟಿಯಲ್ಲ ಅಂದ್ರೆ ಓಕೆ ಗುರು. ಏನು ಹೈವೇಲಿ ಏನಾದ್ರು ಹೋಗ್ಬಿಟ್ರೆ 80-90 ಎಲ್ಲ ಈಸಿಗೋನಾ, ಅದಾದ್ಮೇಲೆ ಗಾಡಿ ಹೋಗ್ಲಿಲ್ಲ ಅಂತ ಇಟ್ಕೋ. ಹಾ ಎಲ್ಲೆಲ್ಲೂ ನೀನೆ, ಏನ್ ಗೊತ್ತಾ, ಇದು ಪರ್ಸನಲ್ ರಿವ್ಯೂ ಮೇಲೆನೆ ನಾವು ಗಾಡಿ ತಗೊಳ್ಳೋದು. ಯಾರೇನೇ ಇಲ್ಲಿ, ಯಾರು ಎಂತ ರಿವ್ಯೂ ಮಾಡಲಿ, ನಮ್ಗೇನು ಇಷ್ಟನೋ ಅದನ್ನೇ ತಗೊಳ್ಳೋದು. ತಗೊಂಡ್ಮೇಲೆ ಚೆನ್ನಾಗಿದ್ರೆ ಗಾಡಿ ಮಾಡಿರೋ ನೆನಪಾಗ್ತಾನೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲದೆ ಇದ್ದಿದ್ರೆ ಮಾಡ್ದವ್ರಮ್ಮ ನೆನಪಾಗೋದು.
ನಾವು ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಒಂದು BMTC, ಇನ್ನೊಂದು ಆಟೋ, ಇವೆರಡರಿಂದ ಹುಷಾರಾಗಿದ್ಬಿಟ್ರೆ ನೋಡಪ್ಪ ಅರ್ಧ ಸೇಫು. ಏನಾಗಲ್ಲ. ಎಕ್ಸ್ಪಲ್ಸ್ ಏನು ಗೊತ್ತಾ ಬೇಜಾರು. ನೋಡ್ರಿ ಅಲ್ಲಿ ಹೋಗ್ತೈತೆ ಎಕ್ಸ್ಪಲ್ಸು. ಬೇಜಾರೇನೆಂದರೆ ಈ ಗಾಡಿದು ಸಿಟಿಗೆ ಓಕೆ, ಆದರೆ ಹೈವೇನಲ್ಲಿ ಸಪ್ಪೆ. ಏಯ್ ಸಪ್ಪೆ ಬರಲಿ ಎತ್ತಕ್ರವನ್ನ ಹೋಗಲ್ಲ ಗುರು. 100 ಹೋಗ್ಬೇಕಂದ್ರೆ ಹಿಂಡ್ಬೇಕು ಗಾಡಿನ. ಇವತ್ತು ಎಂತ ಗುರು ಬೆಳಿಗ್ಗೆ ಇಷ್ಟೊಂದು ಟ್ರಾಫಿಕ್ ಇದೆ. ಇಲ್ಲೊಂದು ಸಿಗ್ನಲ್ ಹಾಕ್ಬಿಟ್ಟಿದಾರಲ್ಲ ಗುರು. ಹೋಗೋಣ. ನಾ ಹೇಳಿಲ್ವಾ ಆಟೋದವ್ರು ಹಿಂದೆ ಒಂದು ಸ್ವಲ್ಪ ಹೊತ್ತು ನೋಡ್ರಿ, ಫುಲ್ ಖಾಲಿ ಐತೆ, ಹೋಗಲ್ಲ ಆದರೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ನಮ್ಮ ಆಫೀಸ್ ಬಂತು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.